ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನೋಡ್ರಿ, ನನ್ನ ಕೈಯಲ್ಲಿ ಮೆಹಂದಿ ಐತಿ. ಇವತ್ತು ನನ್ನ ಡ್ರೀಮ್, ತುಂಬ ದಿನದಿಂದ ಡ್ರೀಮ್ ಅಂತ ಹೇಳ್ತಿದ್ನಲ್ಲ ನಿಮಗೆ. ಬಟ್ ಅಂದರೆ ಯಾರೂ ಇಲ್ಲ ಗೈಸ್, ಸುಮ್ಮನೆ ಹಂಗೆ ಹಿಂದೆ ಡೆಕೋರೇಷನ್ ಮಾಡಿ ಒಂದು ಫೋಟೋಶೂಟ್ ಮಾಡೋಣ ಅಂತೇಳಿ ಪ್ಲ್ಯಾನಿಂಗ್ ಇತ್ತು. ಮತ್ತು ನಮ್ಮ ವೀರೇಶ ಕೂಡ ಬೇಡ ಅಂದಿದ್ನಿ ನಾನು ಇವಾಗ ಪ್ರೆಸೆಂಟ್. ನಮ್ಮ ವೀರೇಶ ಇರಲಿ ಮಾಡಮ್ ತಗೋ, ನಿಮ್ಮ ಡ್ರೀಮ್ ಐತಲ್ಲ, ನನ್ನ ಹತ್ರ ಎಲ್ಲ ಡೆಕೋರೇಷನ್ ಮಾಡೋದ ಐಟಮ್ ಅದಾವು, ಮಾಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೀವಿ. ಬನ್ನಿ ಗೈಸ್, ಹೇಗೆ ಮಾಡ್ತೀವಿ ಏನಂತೇಳಿ ತೋರಿಸ್ತೀನಿ ಗೈಸ್. ನೋಡ್ರಿ, ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಗೈಸ್. ಈಕಿ ಯಾರಿಗೂ ತೋರಿಸಿದ್ದಿಲ್ಲ, ನನ್ನ ವಿಡಿಯೋದಾಗ ಎಲ್ಲೂ ಬಂದಿದ್ದಿಲ್ಲ. ಇವತ್ತು ಬಂದ ನೋಡ್ರಿ. ಎಷ್ಟು ವರ್ಷ ಆಯ್ತಲ್ಲ ನಾವಿಬ್ರು ಮೀಟಾಗಿ. ನೀನು ಇಷ್ಟೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಈಗ ಏನು ಮಾಡ್ತಾಳಪ್ಪ ಅಂದ್ರೆ ಗೈಸ್, ಮೇಕ್ ಓವರ್ ಮಾಡ್ತಾಳ, ಎಲ್ಲ ಒಟ್ಟು ಮೇಕಪ್ ಆರ್ಟಿಸ್ಟ್ ಅಲ್ಲ. ಮತ್ತೆ ನಂಗೆ ಇದ್ರಾಗ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಒಳ್ಳೆ ಇಬ್ರು ಕಾಂಟ್ಯಾಕ್ಟ್ ಆಗಿ ಇವಾಗ ನಂದು ಶೂಟ್ ಸೀಮಂತ ಥರ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಗೈಸ್, ಅದರ ಶೂಟಿಗೆ ಬಂದಿದ್ದಾಳ. ಥ್ಯಾಂಕ್ ಯು ಸೋ ಮಚ್. ಈಕಿದ್ದು ಚಾನಲ್ ಬಗ್ಗೆನೂ ಹೇಳ್ತೀನಿ ಗೈಸ್ ಆಮೇಲೆ. ಇವಾಗ ಫಸ್ಟ್ ಬನ್ನಿ ಗೈಸ್, ಏನು ತೋರ್ಸೋಣ. ಹಾಂ ಪಿ ಗೈಸ್ ನೋಡ್ರಿ, ನನ್ನ ಫ್ರೆಂಡ್ ಏನು ಮಾಡ್ತಾಳಪ್ಪ ಅಂತಂದ್ರೆ ಸಾರಿ ಫ್ರೀ ಪ್ಲೇಟಿಂಗ್ ಮಾಡ್ತಾಳಂತ. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸಾರಿ ಕೂಡ ಈಕಿದೆ ಗೈಸ್. ಲಾಸ್ಟ್ ಮೂಮೆಂಟ್ನಾಗ ನಿನ್ನೆನೇ ಕಾಂಟ್ಯಾಕ್ಟ್ ಆಗೀವಿ. ನಿನ್ನೆನೇ ಈ ಥರ ಮಾಡ್ಬೇಕಂತ ಹೇಳಿದ್ನೆ. ಪಾಪ ಹಾಕಿದ್ದು ಸಾರಿ, ಹಾಕಿದ್ದು ಇನ್ಸ್ಟಾಗ್ರಾಮಲ್ಲಿ ಈ ಸಾರಿ ಹಾಕಿದ್ಲೆ, ನಂಗೆ ಈ ಸಾರಿ ಇಷ್ಟ ಆಗಿತ್ತು ಅಂತ ಹೇಳಿದ್ನೆ. ಅದನ್ನೇ ನನಗೋಸ್ಕರ ಕೊಟ್ಟಿದ್ದಾಳೆ ನೋಡ್ರಿ ಇವಾಗ ಪ್ರೋಗ್ರಾಮಿಗೋಸ್ಕರ. ಇದೆಲ್ಲ ನೈಟ್ ಮಾಡಿಟ್ಬಿಡದ ನೀನು? ಹೇಳ. 20 minutes ಅಲ್ಲಿ ಮಾಡ್ತೀಯಾ? ಈ ಥರ ಎಷ್ಟು ಈ ಸೀರೆಗಷ್ಟೇ ಎಷ್ಟು ಚಾರ್ಜ್ ಮಾಡ್ತಿ? ಇಷ್ಟು ತಗೊಂಡ್ರೆ 150, 350. 350ನಾ? ಮಾಡ್ತೀಯಾ ಮತ್ತೆ? ಹಾಪಿ ಕಾಸ್ಟ್ ಮತ್ತೆ ಕಟ್ ಮಾಡಿ ಹೇಳ್ತೀಯಾ? ಇಲ್ಲ ಇಲ್ಲ, ಹಂಗೆ ಕಂಟಿನ್ಯೂ ನೋಡ್ತಾರ. ತೋರಿಸು ನೀಟಾಗಿ. ಅಂದ್ರೆ ಫುಲ್ ಹಿಂಗ ಎಷ್ಟು ನಿಮಿಷದೊಳಗೆ ಉಡಿಸ್ಬೋದು ನಾವು ಸಡನ್ಲಿ ಇದನ್ನ ಮಾಡ್ಕೊಂಡು ಇಟ್ಕೊಂಡ್ರೆ? ಇದು ರೆಡಿ ಟು ವೇರ್ ಸ್ಯಾರಿ, ಒಂದು 20 minutes ಅಲ್ಲಿ ಕೊಟ್ಬಿಡ್ತೀನಿ. 2-3 minutes ಅಲ್ಲ, ಅಲ್ಲಿ ಉಡಿಸ್ಬಿಡದ ಅಷ್ಟೇನಾ? ಚಲೋ ಬಿಡ, ಹಂಚಿದ್ರೆ ನಾವೇನು ಈ ತರ ಮಾಡ್ಕೊಳಲ್ಲ. ಇದು ಬ್ಲೌಸ್ ಅದಕ್ಕೆ ಅಲ್ಲ ನಾವಿರೋದು. ಓಕೆ ಗೈಸ್, ಇವಾಗ ಬ್ಲೌಸ್ ಕೂಡ ಹಾಕಿದೆ ಗೈಸ್. ಇದು ಇಷ್ಟ ಆಗಿತ್ತು ನನಗೆ. ಇವಾಗ ಪ್ರೆಸೆಂಟ್ ಇದು ಸರಿ ಹೋಗುತ್ತಾ, ಸೊ ಅದಕ್ಕೋಸ್ಕರ ಹಾಕಿದೆ. ಸಾರಿ ಸೆಲೆಕ್ಟ್ ಮಾಡಿದೀನಿ ನೋಡ್ರಿ. ಮತ್ತೆ ಏನ್ ಮಾಡ್ತೀವಿ? ಮೇಕ್ ಓವರ್, ಮೇಕಪ್, ಹೇರ್ ಸ್ಟೈಲ್ಸ್, ಸ್ಯಾರಿ ಡ್ರೇಪಿಂಗ್, ಸ್ಯಾರಿ ಪ್ರೀ ಪ್ಲೇಟಿಂಗ್ ಮುಂದೆ ಶಾಪ್ ಮಾಡ್ತಾ ಇದ್ದೀನಿ. 2-3 months ಅಲ್ಲಿ ಕಾರ್ಟಿಗಲ್ಲಿ ಶಾಪ್ ಸ್ಟಾರ್ಟ್ ಆಗುತ್ತೆ. ಹೌದೇನು? ಪಾರ್ಲರ್ ಎಲ್ಲ. ಹೌದಾ? ಇದು ರೆಂಟಲ್ ಜ್ಯುವೆಲರೀಸ್ ಎಲ್ಲ. ಯಾರಾದರೂ ಕಾರ್ಟ್ಗೆ ಸುತ್ತಮುತ್ತ ಯಾರಾದರೂ ಇದ್ರೆ, ಕಾರ್ಟ್ಗೆ ಅವ್ರು ಯಾರಾದರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐಡಿಲೂ ಹಾಕಿರ್ತೀನಿ. ಹೋಗಿ ಅವ್ರ ಪೇಜ್ನ ಫಾಲೋ ಮಾಡಿರಿ, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಬನ್ನಿ ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬೇಡವಾ? ಗೈಸ್ ನೋಡ್ರಿ, ಹಂಗೆ ಒಂದು ಶಾರ್ಟ್ ತಗೊಳ್ಳೋಣ ಅಂತೇಳಿ ಇನ್ಸ್ಟಾಗ್ರಾಮ್ ವಿಡಿಯೋಗ ಮಸ್ತ್ ಕಾಣತೈತಿ. ಇದು ಫುಲ್ ಟ್ರೆಂಡ್ ಐತಲ್ಲ ಇವಾಗ ಕಲರ್ ಅಲ್ಲ? ಹೌದು, ಸ್ಯಾರಿನೇ ಟ್ರೆಂಡಿಂಗ್. ಅದಕ್ಕಂತಾನೆ ನಾನು ಶೂಟಿಂಗ್ ಅಂತಾನು ತರಿಸಿದ್ದೀನಿ ನಾನು. ಹೌದೇನು? ನಿಂದೆ ಅಲ್ಲ ಸ್ವಂತ? ಚಂದ ಬಂದೈತೆ ಆ ವಿಡಿಯೋ ಕೂಡ ನಿಂದು ಅಲ್ಲ? ಶೂಟಿಂಗ್ ಅಂತಾನೆ ತರಿಸಿನಂದೆಲ್ಲ. ಓಕೆ ಗೈಸ್ ನೋಡ್ರಿ, ಇವಾಗ ಈ ಥರ ನಾಚ್ಕೊಳಕಂತಾಳ ಗೈಸ್ ನಮ್ಮ ಫ್ರೆಂಡ್. ಗೈಸ್ ನೋಡ್ರಿ, ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ತಾಳ ಅಂತ ನನ್ನ ಫ್ರೆಂಡ್. ಹೀಗೆ ನೋಡ್ಕೊಂಬಿಡ್ರಿ ನನ್ನ ಲುಕ್ ಹೆಂಗೈತೆ ಅಂತೇಳಿ. ನೆಕ್ಸ್ಟ್ ಹೆಂಗೆ ಮಾಡ್ತಾಳ ಅಂತ ತೋರಿಸ್ತೀನಿ, ಬರ್ರಿ ನೀವೇ ನೋಡಂತ್ರಿ. ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನೋಡ್ರಿ, ಇದೇನಲ್ಲಪ್ಪಿ ನಂಗೆ ಗೊತ್ತಿಲ್ಲ. ಹೇರ್ ಆಕ್ಸೆಸರೀಸ್, ಹೇರ್ ಆಕ್ಸೆಸರಿ, ಇದು ಬ್ಯಾಂಗಲ್ಸ್, ಕಾಚಿನ ಸರ, ನೆಕ್ ಪೀಸು, ಸೂರ್ಯಚಂದ್ರ ಅಂತ ಹೇಳ್ತಾರೆ ಇದಕ್ಕೆ, ಹಿಯರಿಂಗ್ಸು, ಚೋಕರು, ನೋಸ್ ಪಿನ್ಸು, ಟ್ರೆಂಡಿಂಗ್ ಲೋ. ಅಂದ್ರೆ ನೀನು ಇದು ಬಾಡ್ಗೆನ? ಅಲ್ಲ ನನಗಂತ ತಂದಿದ್ದಾಳ ಗಾಯ್ಸ್, ರೆಂಟ್ ಮಾಡ್ತಾಳಂತ. ನೆಕ್ಸ್ಟ್ ಇದೇನು ಚೆನ್ನಾಗಿ ಕಾಣತ್ತಿತ್ತು, ಒಂಥರ ಡಿಫ್ರೆಂಟ್ ಆಗಿಲ್ಲ ನೋಡ್ರಿ ಗೈಸ್. ನೆಕ್ಸ್ಟ್ ಏನೋ ರೆಂಟ್ ಮಾಡ್ತಾಳಂತ, ಇವಾಗ ನನಗೋಸ್ಕರ ತಂದಿದ್ದಾಳ. ಥ್ಯಾಂಕ್ ಯು.
ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್ ನೋಡ್ರಿ, ಆಲ್ರೆಡಿ ಸೀರೆ ಉಟ್ಕೊಂಡಿದ್ದೀನಿ. ಇವಾಗ ಹೇರ್ ಸ್ಟೈಲ್ ಏನೋ ಮಾಡ್ತಿದ್ದಾರೆ. ನನಗೆ ಗೊತ್ತಲ್ಲ ಗೈಸ್, ಈ ಥರ ಹೇರ್ ಸ್ಟೈಲ್ ನಂಗೆ ಸೂಟ್ ಆಗಲ್ಲ ಅಂತೇಳಿ ನನ್ನ ಹೇರ್ ಸ್ಟೈಲೇ ಇರಲಪ್ಪ, ಮತ್ತು ಯಾಕೆ ಬೇಕು ಆಮೇಲೆ ಫೀಲ್ ಆಗೋದು ಬೇಡ ಅಂತೇಳಿ ಅದೇ ಹೇರ್ ಸ್ಟೈಲ್ನ ನನ್ನ ಫ್ರೆಂಡಿಗೆ ಹೇಳಿ ಅದೇ ಹೇರ್ ಸ್ಟೈಲ್ ಮಾಡ್ತಿದ್ದೀನಿ. ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ತಾವಂತ. ನಮ್ಮ ಸ್ವಲ್ಪ ಹೆಂಗೆ ಮಾಡ್ತಾವಂತ ನನಗೆ ಕ್ಯೂರಿಯಾಸಿಟಿ ಐತಿ. ಲಾಸ್ಟ್ ಟೈಮ್ ನಮ್ಮ ಅವ್ರ ಸಿಸ್ಟರ್ಸ್ ಮಾಡಿದ್ರು ಇಷ್ಟ ಆಗಿತ್ತು. ಈ ಸಲ ನಮ್ಮ ಫ್ರೆಂಡ್ ಹೆಂಗೆ ಮಾಡ್ತಾಳಂತ ನೋಡೋಣ ಬರ್ರಿ. ಗೈಸ್ ನೋಡ್ರಿ ನನ್ನ ಫೈನಲ್ ಲುಕ್ ಹೆಂಗೈತೆ ಅಂತ. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ಇದನ್ನು ನಾನು ಭಾಳ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ, ಇದು ಟ್ರೆಂಡಿಂಗ್ ಸ್ಯಾರಿ ಕೂಡ ಆಗಿತ್ತಲ್ಲ. ನನಗೆ ಆ್ಯಕ್ಚುಲಿ ನಾನು ಸ್ಯಾರಿನೇ ಬೇರೆ ಇತ್ತು ನಂದು. ಮತ್ತು ನನ್ನ ಫ್ರೆಂಡ್ ಇದನ್ನು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಉಟ್ಕೊಂಡು ಹಾಕಿದ್ಲು. ನಿಂದೆ ಸ್ಯಾರಿ ಕೊಟ್ಬಿಡು ಟ್ರೆಂಡಿಂಗ್ ವಾಪಸ್ ಸ್ಯಾರಿನೇ ಕೊಟ್ಬಿಡು. ಮತ್ತು ಜ್ಯುವೆಲರೀಸ್ ಕೂಡ ಹಾಕಿದೆ ಗೈಸ್. ಇದು ಅವಾಗಲೇ ಹೇಳಿದ್ನಲ್ಲ ನಿಮ್ಮ ಆಕೆ ಇನ್ನೊಂದು 2-3 ಮಂತ್ಸ್ನಾಗ ಹೇಳು ಶಾಪ್ ಸ್ಟಾರ್ಟ್ ಆಗುತ್ತೆ ಕಾರ್ಟಿಯಲ್ಲಿ. ನಮ್ಮ ರೇಣುಕಾ ಫ್ಯಾನ್ಸಿ ಸ್ಟೋರು, ನ್ಯೂ ರೇಣುಕಾ ಫ್ಯಾನ್ಸಿ ಸ್ಟೋರ್ ಅಪೋಸಿಟ್. ಒಂದು 2-3 ಮಂತ್ಸಲ್ಲಿ ಗುಡ್ ನ್ಯೂಸಿಂದ ಬರ್ತೀನಿ. ಫುಲ್ ಮಸ್ತ್ ಇಷ್ಟ ಆಯ್ತು ಗೈಸ್. ಒಂಥರ ವಿಂಟೇಜ್ ಲುಕ್, ಒಂಥರ ಡಿಫ್ರೆಂಟ್ ಲುಕ್ ಆಯಿತು. ಫುಲ್ಲು ಓವರ್ನೂ ಇಲ್ಲ, ಫುಲ್ ಸಿಂಪಲ್ನೂ ಇಲ್ಲ, ಮೀಡಿಯಮ್ ಚೆನ್ನಾಗೈತಿ. ಭಾಳ ಇಷ್ಟ ಆಯಿತು. ಹೇರ್ ಸ್ಟೈಲ್ ಅಂತ ನೋಡ್ರಿ, ಹೇರ್ ಸ್ಟೈಲ್ಗಂತ ಫ್ಯಾನ್ ಆಗ್ತೀರಿ ನೀವು. ಅದು ಬ್ಲೌಸ್ ಡಿಸೈನು ಅದಕ್ಕೆಲ್ಲ ಸೂಟ್ ಆಗ್ಬಿಟ್ಟೈತಲ್ಲ. ತೋರ್ಸಕ್ಕೆ ನೀಟಾಗಿ ಹತ್ರ ಬಂದು ತೋರಿಸ್ತೀನಿ. ಡಿಫ್ರೆಂಟ್ ಐತಿ, ಇಷ್ಟ ಆಯ್ತದ. ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಅವೈಲೇಬಲ್ ಇದೆ ನಮ್ಮ ಹತ್ರ. ಕಡೆ ಟ್ಯಾಲೆಂಟ್ ಐತೆ ಅಂತ ನನಗೆ ನಿಜ ಸ್ಕೂಲ್ ಟೈಮ್ನಾಗ ಗೊತ್ತಿದ್ದಿಲ್ಲ. ನಾವು ಒಂಥರ ಫುಲ್ ಬ್ಯಾಕ್ ಬೆಂಚರ್ ಸ್ಟೂಡೆಂಟ್ಸ್. ಇನ್ನೊಬ್ರು ಇದ್ಲ ಅಶ್ವಿನಿ ಅಂತ, ನಮ್ಮ ಬೆಂಚ್ನಾಗ 3 ಜನ ಒಂದು ಬೆಂಚಲ್ಲಿ ಕೊಡ್ಬೋದಿತ್ತು. ಅದ್ರಾಗ ಈಗ ಒಬ್ಬಾಕಿ ಈಕಿ ತೆಲುಗು ಮಾತಾಡ್ತಿದ್ಲು. ತೆಲುಗು ಸ್ವಲ್ಪ ಕಲ್ತಿದ್ದೆ 7ರಿಂದ ಗೈಸ್. 7ರಿಂದಾನೇ ಕನ್ನಡ ಕಲ್ತಿದ್ದೆ ನಾನು. ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಸಿಕ್ಕು. ಅದು ಈ ಬೆಸ್ಟ್ ಮೂಮೆಂಟ್ ಒಳಗೆ ಇಬ್ರು ಕ್ಲೋಸ್ ಆಗಿದ್ದು ಖುಷಿ ಆಯ್ತು ನನಗೆ. ನನಗಂತೂ ಭಾಳ ಇಷ್ಟ ಆಯ್ತು ಗೈಸ್. ನಿಮ್ಗೇನಾದ್ರೂ ಬೇಕಾದ್ರೆ ನನ್ನ ಇವಳ ಇನ್ಸ್ಟಾ ID ಮತ್ತು ಯೂಟ್ಯೂಬ್ IDನ ಮೆನ್ಷನ್ ಮಾಡಿರ್ತೀನಿ. ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಅವಳಿಗೂ ಸಪೋರ್ಟ್ ಮಾಡಿ. ಆಕಿ ಆ್ಯಸ್ ಎ ಫ್ರೆಂಡ್ ಆಗಿ ಬಂದಾಳ ಗೈಸ್. ಏನದು ಕಸ್ಟಮರಿಗೋಸ್ಕರ ಏನು ಬಂದಿಲ್ಲ, ನನ್ನ ಫ್ರೆಂಡ್ ಅಂತಲೇ ಬಂದಿದ್ದೀನಿ. ನಾನು ಅವಳಿಗೂ ಕೂಡ ಯೂಸ್ ಆಗಲಿ ಅಂತಲೇ ವಿಡಿಯೋ ಮಾಡೋಣ ಅಂತೇಳಿ ಹೇಳಿದ್ದೆ. ನಂಗಂತೂ ಭಾಳ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಏನಿದ್ರೆ ಬಾ. ಥ್ಯಾಂಕ್ ಯು ಕರಿಬೇಕು. ನೆಕ್ಸ್ಟು ಸ್ಮೂತಾಗಿ ಡೆಲಿವರಿ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಈ ಡೇ ನನ್ನಿಂದ ಇನ್ನೊಂದು ಚೂರು ಸ್ಪೆಷಲ್ ಆಗಲಿ ಅಷ್ಟೇ. ಈಗ ಒಂದು ಗಂಡು ಪಾಪು ಇದೆ ಗೈಸ್. ನನಗೆ ಗಂಡು ಪಾಪು ಆಗಲಿ ವಿಶ್ ಮಾಡ್ಯಾಳ. ಇವಳ ಹೆಸರು ಮಾಧವಿ ಅಂತ ಗೈಸ್. ಅವಾಗಲೇ ಹೆಸರು ಹೇಳೋಕ್ಕಾಗಲಿಲ್ಲ. ಇಲ್ಲಿ ಕಾರ್ಟಿಗೆ ಹತ್ರನೇ ಇರ್ತಾಳ. ನಿಮ್ಗೇನಾದ್ರೂ ಬೇಕಂದ್ರೆ ಸುತ್ತಮುತ್ತ ಯಾರಾದರೂ ನಿಯರ್ ಇದ್ದವ್ರಿದ್ರೆ ಗಂಗಾವತಿ ಬೇರೆ ಕಡೆ ಎಲ್ಲ ನಿಮ್ಗೇನಾದ್ರೂ ಇವಾಗೆಲ್ಲ ಮದುವೆ ಸೀಸನ್ ಬೇರೆ ಐತಿ. ಅಕ್ಕಿನೂ ಬ್ಯುಸಿ ಅದಾಳ, ಇನ್ನೊಂದು ಸ್ವಲ್ಪ ಬ್ಯುಸಿ ಆಗಲಿ ನನ್ನ. ಒಬ್ಬರಿಂದ ಒಬ್ಬರಿಗೆ ಕಾಂಟ್ಯಾಕ್ಟ್ ಆಗಲಿ ಅಂತ ವಿಶ್ ಮಾಡಕತ್ತೀನಿ. ಓಕೆ, ಹೆಂಗಿತ್ತಂತ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಇವಾಗ ನಮ್ಮ ವೀರು ಡೆಕೋರೇಷನ್ ಮಾಡಿದಾನ, ಅಲ್ಲಿ ಫೋಟೋಶೂಟ್ ಮಾಡ್ಸೋಣ ಅಂತೇಳಿ ಅನ್ಕೊಂಡ್ವಿ. ಸುಮ್ಮನೆ ಸಿಂಪಲ್ಲಾಗಿ ನಾವು ಅಷ್ಟೇ. ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವಳ ID ಕೂಡ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.